ಒಂದು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಎಲ್ಲ ಶಿಕ್ಷಕವರಿಂದ ವಿದ್ಯಾರ್ಥಿಯವರಿಂದ ಹಾಗೂ ನಮ್ಮ ಸಾವಯವ ನಮ್ಮ ಒಂದು FBO ಗ್ರೂಪ್ ಜಗದಾಳ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಿಜವಾಗ್ಲೂ ನಮಗೆ ಭಾಳಷ್ಟು ಸಂತೋಷ ಅನಿಸ್ತು. ಯಾಕಂತಂದ್ರೆ ನಾವೆಲ್ಲ ಬಾಗಲಕೋಟೆ, ಧಾರವಾಡ, ಬೆಂಗಳೂರು ಸಹಿತ ನಾವೆಲ್ಲ ನೋಡಿದ್ದೀವಿ. ಆದ್ರೆ ಈ ಕಾರ್ಯಕ್ರಮ ಯಾವ ಕಾರ್ಯಕ್ರಮಕ್ಕಿಂತಲೂ ಕಡಿಮೆ ಅಂತ ಅನಿಸ್ಲಿಲ್ಲ ನಮಗೆ. ಯಾಕಂದ್ರೆ ಆ ವಿದ್ಯಾರ್ಥಿಗಳ ಶ್ರಮ, ಅಧ್ಯಾಪಕರ ಉಪಾಧ್ಯಾಯರ ಒಂದು ಅಧ್ಯಾಪಕರದ ಒಂದು ಶ್ರಮ, ನಮ್ಮ ಒಂದು ಎಲ್ಲ ಗ್ರಾಮಸ್ಥರ ಒಂದು ಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಯ್ತು ಅನ್ನೋಕೆ ಎರಡು ಮಾತಿಲ್ಲ. ಏನು ಮಾತಾಡಿದ್ರಲ್ಲ. ನನ್ನ ಹೆಸರು ಈಶ್ವರ್ ಬಾಳಪ್ಪ ಬಂಗಿ. ನಾನು ಕೃಷಿ ಮತ್ತು ಈ ಪಶುಗಳಲ್ಲಿ ಕೃತಕ ಗರ್ಭಧಾರಣೆ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ 2 ತಿಂಗಳಿನಿಂದ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಲ್ಲ ರೈತರ ಮನೆಗೆ ಹೋಗಿ ಅವರ ಒಂದು ಹೊಲದಲ್ಲಿ ಅವರು ಏನು ಬೆಳೆಗಳನ್ನ ಮಾಡಿದ್ದಾರೆ, ಅವ್ರಿಗೆ ಇನ್ನೂ ಅದ್ರಾಗ ಏನ ತಾಂತ್ರಿಕತೆ ದೊರಕಿಸಿಕೊಡ್ಬೇಕು ಅದನ್ನು ತಿಳಿಸ್ಯಾರ. ಅವರು ವಿದ್ಯಾರ್ಥಿಗಳು ಕೂಡ ಕೆಲವೊಂದು ವಿಷಯಗಳನ್ನ ರೈತರಿಂದ ಕೇಳಿ ತಿಳ್ಕೊಂಡಾರ. ಇದರಿಂದ ನಮ್ಮಲ್ಲಿ ಜಗದಾಳ ಗ್ರಾಮದಾಗ ಅರಿಶಿನ, ವೀಳ್ಯದೆಲೆ ಮತ್ತು ಹೈನುಗಾರಿಕೆನೂ ಅದೇ ಒಳ್ಳೆ ರೀತಿಯಿಂದ ನಡಿತೈತಿ. ಇದಕ್ಕೆ ಆ ಒಂದು ಹೈನುಗಾರಿಕೆ ಒಳಗ ಏನೇನ ನಾವು ಅಳವಡಿಸ್ಕೋಬೇಕು, ಇನ್ನ ಜನ ಎಲ್ಲ ಅದನ್ನು ಅಳವಡಿಸ್ಕೊಂಡಾರ. ಮತ್ತ ವೀಳ್ಯದೆಲೆ ಮತ್ತು ಅರಿಶಿನ ಯಾವ ರೀತಿ ನಾವು ಬೇಸಾಯ ಮಾಡ್ಬೇಕು, ಮತ್ತ ಅರಿಶಿನ ಬೀಜಗಳನ್ನ ಯಾವ ರೀತಿ ಶೇಖರಿಸಿಡ್ಬೇಕು. ಮೇಳದಲ್ಲಿ ಸಾಕಷ್ಟು ಪರವೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದ್ದಾರೆ. ಸಾಕಷ್ಟು ಸ್ಟಾಲ್ಗಳದಾವ. ಅವ್ರಿಗೆ ಬೇಕಾಗತಕ್ಕಂತ ಪರಿಕರಗಳು ಇಲ್ಲಿ ಎಲ್ಲ ಅವ್ರಿಗೆ ಅವೈಲೇಬಲ್ ಆಕಾವ. ಮತ್ತ ಇಲ್ಲಿ ಒಳ್ಳೆ ವಿಜ್ಞಾನಿಗಳು ಬಂದಿದಾರ. ರೈತರಿಗೆ ಏನೇನ ಇನ್ನೂ ಹೆಚ್ಚಿನ ತಂತ್ರಜ್ಞಾನ ಬಳಸ್ಕೋಬೇಕಂತೇಳಿ ಅವರು ಎಲ್ಲ ತಿಳಿಸಿದ್ದಕ್ಕ ಬಹಳ ಈ ಒಂದು ಮೇಳದಿಂದ ನಮ್ಮ ಗ್ರಾಮಕ್ಕೆ ಬಹಳ ಒಳ್ಳೇದಾಗೈತಿ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ತಿಳಿಸಿದ್ದಕ್ಕ ಅವರಿಗೂ ಮತ್ತೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನ ಹೆಸರು ಹನುಮಂತ್ ಅಲ್ಲಪ್ಪ ಮಗದುಮ್ಮ, ರಬಕೈ ಬನಟ್ಟಿ ತಾಲೂಕ ನಾವಲಿ ಗ್ರಾಮದವರು. ನಮ್ಮ ಜಮೀನ್ ಏನೈತಿ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಗ್ರಾಮದಾಗೈತಿ. ನಾ ಏನೈತಿ ಜಮಖಂಡಿ ತಾಲೂಕ ಕಬ್ಬು ಬೆಳೆಗಾರ ಸಂಘದ ತಾಲೂಕಾ ಅಧ್ಯಕ್ಷ ನಾನು. ಈಗ ನಾವು ಜಗದಾಳ ಗ್ರಾಮದಾಗ ತೋಟಗಾರಿಕೆ ಬೆಳೆದ ಒಂದು ಕಾರ್ಯಕ್ರಮ ಇಟ್ಕೊಂಡಾರ. ಯಾವ ಕಾರ್ಯಕ್ರಮ ಅಂದ್ರೆ ಈ ಲಾಸ್ಟ್ ಇಲ್ಲಿ ತಕ ಒಂದು 2-3 ತಿಂಗಳಗಟ್ಲೆ ಈ ಭಾಗದಾಗ ಒಂದು 4 ಹಳ್ಳಿ ಒಳಗ ಈ ಅಲ್ಲಿ ಬಾಲ್ಕೋಟಿ ತೋಟಗಾರಿಕೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಾಕಷ್ಟು ಬೆಳೆಗಳ ಬದಲ ಒಂದು ಮಾಹಿತಿ ತಗೊಂಡ ತಮ್ಮಲ್ಲಿರುವಂತ ಮಾಹಿತಿ ರೈತರಿಗೆ ಕೊಟ್ಟ ಒಂದು 3-4 ತಿಂಗಳಗಟ್ಲೆ ಕಾರ್ಯಕ್ರಮ ಮಾಡಿ ಇವತ್ತು ಲಾಸ್ಟ್ ಫಂಕ್ಷನ್ ಅಂತ ಇಟ್ಕೊಂಡಾರು ಜಗದಾಳ ಒಂದು ಹೈಸ್ಕೂಲ್ ಆವರಣದಾಗ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದೆವು. ಇಲ್ಲಿ ಈ ತೋಟಗಾರಿಕೆ ಬೆಳೆಯುವಂತ ಒಂದು ಸಾಕಷ್ಟು ಇಲ್ಲಿ ಒಂದು ಗೊಬ್ಬರ ಆಗಿರ್ಬಹುದು, ಸಣ್ಣ ಟ್ರ್ಯಾಕ್ಟರ್ ಆಗಿರ್ಬಹುದು, ಈ ಡ್ರಿಪ್ ಆಗಿರ್ಬಹುದು, ಈಗ ಈ ಕಬ್ಬಿನ ಬೀಜ ಹಗಿ ಆಗಿರ್ಬಹುದು, ಇಂತ ಅನೇಕ ಒಂದು ಕಂಪನಿಯವರು ಇಲ್ಲಿ ಬಂದ ತಮ್ಮ ಈ ರೈತರ ಬಾಳಿ ಬೆಳೆದಾರು ಅದನ್ನ ಉತ್ತರ ಪ್ರದರ್ಶನಕ್ಕಿಟ್ಟಾರು. ಇಲ್ಲಿ ಕೋಳಿ ಅವರು ಇಲ್ಲಿ ಸಾಕಷ್ಟು ಹೋತ ಆಡ ತಂದ ಅವರು ಬೇರೆ ಬೇರೆ ಹೊರೈಟಿ ತಳಿಗಳನ್ನ ತಂದ ಅವರು ಕೂಡ ಇಲ್ಲಿ ನಡೆಯುವಂತ ಒಂದು ಈ ಎತ್ತಿನ ಬಂಡಿಗೆ ಸಾಕಷ್ಟು ಶೃಂಗಾರ ಮಾಡ್ಯಾರ. ಯಾಕೆ ಶೃಂಗಾರ ಮಾಡ್ಯಾರ? ಇಲ್ಲಿ ಒಂದು ಹಳಿ ಪದ್ಧತಿ ಉಳಿಲಿ. ಈಗ ನಾವ್ ಏನ್ ಮಾಡಾಕ್ತಿದ್ವಿ, ಹೊಸ ಒಂದು ವೈಜ್ಞಾನಿಕ ಪದ್ಧತಿ ಒಳಗೆ ಸೇರ್ಪಡೆ ಆಗಿದ್ವು. ಈಗ ಟ್ರ್ಯಾಕ್ಟರ್ ಆತು, ಪವರ್ ಟ್ರ್ಯಾಕ್ ಆತು, ಈ ಎತ್ತಿನ ಬಂಡಿ ಕೂಡ ಒಂದು ಅಲಂಕಾರ ಮಾಡಿದ್ದನ್ನು ತಾವು ಇಲ್ಲಿ ನೋಡ್ಬೋದು. ಶಿವಲಿಂಗ ರಾಮಪ್ಪ ಕರಿಗಾರ ಅಂತ ನಾವಲಿಗಿಂದರಿ. ಈ ಕೃಷಿ ಮೇಳ ಮಾಡಿದ್ದು ನೀವು ಏನೈತಿಲ್ಲ ಒಳ್ಳೇದಿನ, ತೋಟಗಾರಿಕೆ ಮೇಳ ಮಾಡಿದ್ದು ಒಳ್ಳೇದೇನೆ ಐತ್ರಿ. ಆದ್ರೆ ನಮ್ ರೈತರಿಗೆ ಏನ್ ಆಗ್ಬೇಕಾಗಿತ್ತಂದ್ರ ಈ ನಾವ್ ಎತ್ತಿನ ಬಂಡಿ ಇದನ್ನ ನಶಿಸಿ ಹೊಂಟೈತಿರ್ಲ ಈ ಎತ್ತಿನ ಬಂಡಿಗೆ ಗೋರ್ಮೆಂಟ್ ಸಹಾಯಧನ ಅನ್ನೋದು ಒಂದು ಇದನ್ನ ಮಾಡ್ಬೇಕ್ರಿ. ಅಂದ್ರ ಒಂದ್ ಸ್ವಲ್ಪ ಅದು ಉಳಿತೈತಿ. ಈಗೆಲ್ಲ ಏನೈತಿ ಟ್ರ್ಯಾಕ್ಟರ್ ಸಹಾಯಧನ ಸಿಗತೈತಿ ಅನ್ನೋದಾಗೈತಿ. ಅದ 2 ಲಕ್ಷ ಕೊಟ್ಟು ತಂದು ತರೋದಾಗೈತಿ, ಗೋರ್ಮೆಂಟ್ ಸಬ್ಸಿಡಿ ಕೊಡ್ತೈತಿ ಅನ್ನೋದೈತಿ. ಆ ರೈತನ ಎತ್ತದಾವ ಅನ್ನೋದನ್ನ ನಮ್ಮ ಕೃಷಿ ಆಫೀಸಿನವರು ಅದನ್ನೊಂದು ಇದನ್ನ ಮಾಡ್ಬೇಕಾಗೈತ್ರಿ. ಅದಕ್ಕಾಗಿ ಅದ ಉಳಿತೈತಿ. ಐತ್ರಿ. ನಿಮ್ಮ ಹೆಸರು? ಸತ್ಯವ. ಹೇಳಮ್ಮ ನಿಮ್ಮ ಹೆಸರು ಹೇಳಿ, ನಿಮ್ಮ ಊರು ಹೇಳಮ್ಮ. ಆಮೇಲೆ ಇದೆ ಸತ್ಯವ, ಹುನ್ನೂರ ತಾಲೂಕ್ ರೀ. ಹುನ್ನೂರ ನಮ್ದಲ್ಲ, ಜಂಪನಂತರ ಹುನ್ನೂರ್ ರೀ. ಸತ್ಯವ ಯಲಬುದ್ರಿ. ಈಗ ನಾವ್ ಅದನ್ನೇ ಮಾಡ್ತೀವಿ. ನಾವು ಮಂದಿ ಸಾಕ್ಸಾಕ್ ಕೊಟ್ಟಿವ್ರಿ. ನಾವಂತೂ ಮನ್ಯಾಗ ಮಾಡಂಗ್ರೆ ಅವ್ರ ಏನ್ ಹಿಂಗ ಕೇಯ್ದು ನಾವೆಲ್ಲ ಬೀಜ ಸರಿಯಾಗಿ ಎಲ್ಲಾ ಹಾಕ್ತಿವ್ರಿ, ಚಲೋ ಬೆಳಿತೀವ್ರಿ. ನಾವು ಏನ್ ಇದನ್ನೆಲ್ಲಾ ಕೇಳಾಕ್ ಬಂದಿರ್ತಿರ್ಲ, ಇದನ್ನ ಹೋಗಿ ಮನ್ಯಾಗ ಹೇಳ್ತಿರೇನು ಹಿಂಗೆಲ್ಲಾ ಹೇಳ್ಯಾರ ಕೇಳಿ
ಅದನ್ನ ಅವರು ಎಲ್ಲ ಇದು ಮೆಂಟಲ್ ಮಾಡ್ಕೊತಾರೆ ಎಲ್ಲ ಹಾಕ್ತಾರೆ ಬೀಜ ಹಾಕಿ ಹೇಳಿದ್ರು ಅದನ್ನ ಹಾಕ್ಯಾರ ಎಲ್ಲಾರು ಎಲ್ಲ ಹಾಕ್ಯಾರ ಚಲೋ ಬೆಳಿತಾರ. ಇನ್ನೇನ್ರಿ ಈ ಕಬ್ಬಿಗೆ ದೊಣ್ಣೆ ಹತ್ತಿರ್ತಾವ್ರಲ್ಲ ಆ ದೊಣ್ಣೆ ಹತ್ತಕ್ಕ ಅದನ್ನ ಮಾಹಿತಿ ಒಂದ್ ತಗೊಂಡ್ ಹೋಗಿದ್ರಿ ಹೇಳಿದ್ರಿ ಅದನ್ನ ಹಾಕುವ ಮಾತ್ರ ಹಾಕ್ಬೇಕು ಔಷಧ ಕೂಡಿಸಿ ಅಂತಿದ್ರಿ ಅದನ್ನ ಮಾಡಿದ್ರಿ ಎಲ್ಲ ಚಲೋ ಐತ್ರಿ. ಎಲ್ಲ ನಮ್ಗೆ ಚಲೋ ಸರಿ ಅನ್ಸೈತ್ರಿ. ಚಲೋ ಅನ್ಸೈತಿ ಎಲ್ಲ ಖುಷಿ ಅನ್ಸೈತಿ ನೋಡ್ರಿ ಎಲ್ಲಾ ತರ. ನಮ್ಮ ಹೆಸರು ನಾಗೇಶ್ ಅಸ್ಕಿ ಅಂತ. ನಾವು ಜಗದಾಳ ಗ್ರಾಮದವರು. ಇಲ್ಲಿ ಜಗದಾಳ ಗ್ರಾಮದ ಈ ಹೈಸ್ಕೂಲ್ ಶಾಲೆಯಲ್ಲಿ ಒಂದು ಕೃಷಿ ಮೇಳ ಹಮ್ಮಿಕೊಂಡಿದ್ದಾರೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದವರು. ಇಲ್ಲಿ ಏನಪ್ಪಾ ಆಯ್ತಂದ್ರ ಎಲ್ಲಾ ತರದ್ ಐತ್ರಿ. ಇಲ್ಲಿ ಹೈನುಗಾರಿಕೆ ಐತಿ, ಮತ್ತ ಈ ಹನಿ ನೀರಾವರಿ ಬದಲ್ ಐತ್ರಿ, ಮತ್ತ ತೋಟಗಾರಿಕೆ ಬೆಳೆದಂತ ಅವು ಐತಿ, ಎಲಿಬಳ್ಳಿ, ಅರಿಶಿನ, ಕಬ್ಬು ಇದ್ರ ಬಗ್ಗೆ ಮಾಹಿತಿ ಹೇಳ್ಯಾರ. ಬಾಳ ಈಗ ಗ್ರಾಮೀಣ ಪ್ರದೇಶದಾಗ ಚಲೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ. ಈ ನಮ್ಮ ತೋಟಗಾರಿಕೆ ಇಲಾಖೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸಂಜು ಜಿಡ್ಡಿಮಣಿ ಅಂತ. ನಾವು ಊರು ಬನಹಟ್ಟಿ. ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿರುತ್ತಾರೆ ಇಲ್ಲಿ ಬಂದಿರುತ್ತೇವೆ. ಇಲ್ಲಿ ಬೆಳೆಗೆ ಯಾವ ರೀತಿಯಾದ ನಾವು ಬೀಜ ಗೊಬ್ಬರವನ್ನು ಹಾಕಬೇಕು ಮತ್ತು ರೈತರಲ್ಲಿ ಒಳ್ಳೆ ಅರಿವನ್ನು ಮೂಡಿಸುತ್ತಿದ್ದಾರೆ. ಮತ್ತು ಯಾವ ರೀತಿಯಾದ ಕಬ್ಬಿನ ತಳಿಗಳನ್ನು ಮತ್ತು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಯಾವ ರೀತಿ ಬೆಳೆಯಬೇಕೆಂಬುದನ್ನು ತಿಳಿಸುತ್ತಿದ್ದಾರೆ. ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಅನಿಸ್ತು. ಎಲ್ಲ ರೀತಿಯಾದ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ನಾವು ಬೀಜ ಅರಿಶಿನ ಬೀಜ ಶೀಲಂ ಐತ್ರಿ. ಶೀಲಂದ್ರಾಗ ಅದನ್ನ ಔಷಧಾಗ ಮತ್ತ ವಾರ ಮುಟ್ಟ ಮಾಡಿ ಇಡತಾರ ಇವ್ರು ಮೇಡಮ್ಗಳು. ಎದ್ದಿ ನಾವ್ ಮರುದಿನ ಹಚ್ಚಾವ್ರ. ಮರುದಿನ ಹಚ್ಚಲೇಬೇಕು ಅಂತ ಏನಿಲ್ಲ. ಇವಾಗ ನಾವ್ ಬದ್ ಕೊಟ್ಟಿದ್ರಲ್ಲ ಔಷಧಿ 200 ಲೀಟರ್ ಡ್ರಮ್ ತಗೋತಿರಲ್ಲ, 200 ಲೀಟರ್ ಡ್ರಮ್ಗೆ 400 ಗ್ರಾಮ್ ಕಾರ್ಬನ್ ಡೈಸಿಯಮ್, 350 ml ಕ್ವಿನಾಲ್ಫಾಸ್ ಅಂತ ಸಿಗುತ್ತೆ. ಕಡಿಮೆ ದುಡ್ಡಿಂದದು, ಹೆಚ್ಚು ಖರ್ಚು ಮಾಡ್ಬೇಡಿ, ಕಡಿಮೆ ದುಡ್ಡಿಂದು. ಅದೆರಡು ದ್ರಾವಣ ಮಾಡ್ಕೊಂಡು ಅದಕ್ಕೆ ನಿಮ್ದು ಅರಿಶಿನ ಅದು ಏನೋ ಬಿತ್ತನೆ ಗೆಡ್ಡೆ ಇರುತ್ತಲ್ಲ ಅದನ್ನ ಅದ್ಬೇಕು. ಅದ್ರ ಒಳಗಡೆ 20 ರಿಂದ 25 ನಿಮಿಷ ಬಿಡ್ಬೇಕು. ಆಮೇಲೆ ತೆಗಿಬೇಕು. ತೆಗೆದ್ಬಿಟ್ಟು ಅದನ್ನ ನೀರಲ್ಲಿ ಹಾರಾಕಿ ಅದೇ ನೀರಿಗೆ ಇನ್ನೊಂದ್ ಸ್ವಲ್ಪ ಹಾಕಿ ಆತರ 3 ಸರಿ ಬಳಸ್ಬೋದು ಅಷ್ಟೇ. 4ನೇ ಸಾರಿಗೆ ಹೊಸ ದ್ರಾವಣ ಮಾಡ್ಬೇಕು. ಮತ್ತೆ ಹೊಸ ದ್ರಾವಣ ಮಾಡೋದ್ರಿಂದ ನಿಮ್ಗೆ ಗೆಡ್ಡೆಲೇನಾದ್ರೂ ಗೆಡ್ಡೆ ಕೊಳೆ ರೋಗಾಣುಗಳಿದ್ರೆ, ಶಲ್ಕ ಕೀಟಗಳಿದ್ರೆ, ಹುಳುಗಳಿದ್ರೆ ಸಾಯುತ್ತೆ. ನೀವು ಸುಮ್ನೆ ಒಂದೇ ಸರಿ 5-5 ನಿಮಿಷಕ್ಕೆ ಹಿಂಗ್ ಅದ್ದಿದ್ದು ತೆಗೆದ್ರೆ ಅದೇನು ಕೆಲಸ ಮಾಡಲ್ಲ, ಅದು ಉಪಯೋಗ ಇಲ್ಲ. ಮತ್ತೆ ಬೀಜೋಪಚಾರ ಮಾಡಿದ್ಮೇಲೆ ನೀವು 1 ವಾರ, 15 ದಿವಸ, 20 ದಿವಸ ಇಡ್ಬೋದು. ಇಟ್ಬಿಟ್ಟು ಕೂಡ ನೀವು ಆಮೇಲೆ ನಾಟಿ ಮಾಡ್ಬೋದು. ಅದರಿಂದ ಏನು ಆಗೋದಿಲ್ಲ. ಅದನ್ನ ಮಾಡ್ಬೇಕು. ಅದ್ರ ಈಗ ಮಾಡಿ ಹುಡುಗರು ಇಟ್ಟಾರ. ಸುರೇಶ್ ಉಳ್ಳಾಗಡ್ಡಿ ರೀ, ಸಾಕಿನ್ ಜಗದಾಳ ರೀ. ಮಾದೇವತ್ತಗಳು ಸಾಕಿನ್ ಜಗದಾಳ. ನಮಗೆ ಬಾಳ ಉತ್ತಮ ಅನ್ಸೈತ್ರಿ. ಈಗ ಅಂದ್ರ ಅದನ್ನ ನಮಗ ತಿಳುವಳಿಕೆ ಈ ರೀತಿ ಮಾಡ್ಬೇಕು ಅನ್ನೋದು ಎಲ್ಲ ಅವ್ರ ಈಗ ಮಾಹಿತಿ ಹೇಳಿಕೊಟ್ಟಾರ್ರಿ. ಅಲ್ಲಿ ಭೂಮಿಯಾಗ ಹೋದಿಂದನ ಅದ ಆ ತರ ಅದ ಅಲ್ಲಿ ನಮಗ ಆಲೋಚನೆ ಹುಟ್ಟಾಕತ್ತೈತಿ. ಈ ತರ ಹೇಳಿದ್ರು ಈ ತರ ಮಾಡ್ಬೇಕು ಅನ್ನೋದು ಆಗ ನಮ್ಗೆ ಗೊತ್ತಾಗತ್ತೈತ್ರಿ. ಅದು ಇಲ್ಲಿ ನಾವು ಹೇಳ್ತೀವಿ ಮಾಡ್ತೀವಿ ಅಂದ್ರೆ ನಮಗ್ ಹೇಳಕ ಸಸಂಗಿಲ್ಲ, ಮಾಡಕ್ಕೂ ಸಸಂಗಿಲ್ಲ. ಅದ್ ಭೂಮಿಯಾಗ ಹೋದಾಗನ ಅದಲ್ಲಿ ಭೂಮಿಯಾಗ ಅದ ಏನ್ ಕೆಲ್ಸ ಮಾಡ್ತಿರ್ತವ್ರಿ ಆ ಕೆಲ್ಸದ ಮ್ಯಾಲ ಆಗ ಗೊತ್ತಾಗತ್ತೆ ಅಷ್ಟೇ ರೀ. ನಾವು ಅಷ್ಟೇ ಅದನ್ನೇ ಹೇಳುದು. ನಾವು ಎಲಿ ಕೊಯ್ದು ಬಳ್ಳಿ ಕಟ್ಟುದು ಇದಾಗದ್ರಿ ನಮ್ದು. ನಾವು ಏನೇನ್ ಅನುಭವ ಹೇಳ್ರಲ್ಲ ನಮಗ್ ಗೊತ್ತಾಯ್ತ. ಆ ನಂತರ ಇನ್ನ ನಾವು ಹೋಗಿ ಕೆಲ್ಸ ಮಾಡಿದಾಗ ಅದನ್ನ ನಾವು ಹೇಳಿದ್ದು ಮಾಡಿದಾಗ ಗುರ್ತಾಗೋದು. ಆಯ್ತ್ರಿ. ನನ್ನ ಹೆಸರು ಶಿವಾನಂದ್ ಪಲ್ಲೇದ್ ಅಂತ. ನಾನು ಇಲ್ಲಿ ಸುಮಿರುಡಿ ಸ್ಕೋರ್ ಫ್ಯಾಕ್ಟರಿಯಲ್ಲಿ ಕೇನ್ ಆಫೀಸರ್ ಅಂತ ವರ್ಕ್ ಮಾಡ್ತಿದ್ದೀನಿ. ಈ ಒಂದು ಮೇಳ, ಕೃಷಿ ಮೇಳ ಟೈಪ್ ಏನ್ ಮಾಡಿದಾರಲ್ಲ, ಇದೊಂದು ರೈತರಿಗೆ ಒಂದು ಒಳ್ಳೆಯ ಒಂದು ಹೆಚ್ಚಿನ ಒಂದು ಕಲಿಕೆಯನ್ನು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಅಂತ. ಹೊನ್ನಪ್ಪ ಮೇಟಿ ಅಂತ ಗೋದಾವರಿ ಶುಗರ್ ಫ್ಯಾಕ್ಟರಿಯಲ್ಲಿ ಎಂಪ್ಲಾಯ್ ಇದ್ದಿದ್ದೆ. ಈಗ ಇಲ್ಲೇ ದಿವಸದಾಗ ಎಲ್ಲಾ ಕಡೆ ಯೂನಿವರ್ಸಿಟಿ ಧಾರವಾಡ ಮತ್ತು ಗ್ರಾಮೀಣ ವಿಭಾಗದಾಗ ಮಾಡಿದ್ರ ರೈತರು, ಎಲ್ಲಾ ರೈತರು ಅವ್ರವ್ರ ಕೆಲಸ ಇಲ್ಲಿದಿಲ್ಲೇನಂತ ಸರೌಂಡಿಂಗ್ ಎಲ್ಲಾ ವಿಲೇಜ್ ಎಲ್ಲಾ ರೈತರು ಬರಾಕ ನೋಡಾಕ ಮಾಡಾಕ ಎಲ್ಲಾ ಒಂದು ಅನುಕೂಲ ಮಾಡಿದ್ರಿಂದ ಎಲ್ಲರಿಗೂ ಒಳ್ಳೇದಾಗಿದೆ. ಗುಜ್ಜರಿ ಲಕ್ಷ್ಮಣ್ ಪಾಟೀಲ್ ಮಾರಿ ಗುಜ್ಜರಿ ಜಗದಾಳ ಗ್ರಾಮದಲ್ಲಿ
ಈ ತೋಟಗಾರಿಕೆ ವಿಷಯಕ್ಕೆ ನಾವು ಬಂದದಕ್ಕಾಗಿ ಚಲೋ ಅನ್ಸೈತ್ರಿ. ಚಲೋ ರೈತರ ಬಗ್ಗೆ ಚಲೋ ಐತ್ರಿ. ಚಲೋ ಅನ್ಸತ್ರಿ. ಚಲೋ ಮಾಡ್ಕೊತ ಹೋದ್ರೆ ಚಲೋ ಐತೆ ರೀ. ಏನ್ ಭಾಳ ಚಲೋ ಐತದ. ಅದೇನಿಲ್ಲ ಇದನ್ನ ಮಾಡ್ಕೊತ ರೈತಕ್ಕೆ ಮಾಡ್ಕೊತ ಚಲೋ ಮಾಡ್ಕೊತ ಹೋರಿ. ಅಂತ ಗೊಬ್ಬರ ಹೋಗಿಬೇಡ್ರಿ. ನೋಡಿ ಇದನ್ನ ಮಾಡ್ಕೊತ ಹೋರಿ. ತಿಪ್ಪಿ ಗೊಬ್ಬರ ಹೋಗಿರಿ. ಇದನ್ನ ಹೇಳ್ತಾರ್ರಿ. ನಂದ ಹೆಸರು ಸಾವಿತ್ರಿ ರೀ. ನಮ್ಮ ಊರು ಬನ್ನಟ್ಟಿ. ಆಮೇಲೆ ಇಲ್ಲಿದೆಲ್ಲ ನೋಡಿನ್ ಚಲೋ ಅದಾರಲ್ಲ. ಪ್ರತಿಯೊಂದು ಅದರಿ ಪ್ರತಿಯೊಂದು ಚಲೋ ಅದರಿ. ರೀಸನೇಬಲ್ ಅದ. ಹುಡುಗರು ಕಷ್ಟಪಟ್ಟಾವ. ಅದ್ರ ತಕ್ಕ ಚಲೋ ಅದ. ನಾವು ನಾವಲ್ಗಿಯಿಂದ ಬಂದಿದ್ದೀವಿ ಇಲ್ಲಿ. ಇದ ತಾಲೂಕ್ನವರು. ನನ್ನ ಹೆಸರು ಹನುಮಂತ ಭೀಮಪ್ಪ ಕಟಗೇರಿ ಅಂತ ಹೇಳ್ಕಿಸಿಂದ. ನಮಗ ಇವರು ಯುವಕರು ಮತ್ತು ಯುವತಿಯರು ಒಂದ ತಿಂಗಳಿಂದ ನಾವಲ್ಗಿಯಲ್ಲಿ ಮತ್ತು ಸುತ್ತಮುತ್ತ ಎಲ್ಲಾ ಹಳ್ಳಿಗಳಲ್ಲಿ ಈ ಕೃಷಿ ಇದರ ಬದಲ ಒಂದ 2-3 ಬಾರಿ ಮಾಹಿತಿ ಕೊಟ್ಟಿದ್ರು. ಇವತ್ತ ಇದ್ರದ ಒಂದು ದೊಡ್ಡ ಫಂಕ್ಷನ್ ಇತ್ತು ಇಲ್ಲಿ ಜಗದಾಳದ ಹೈಸ್ಕೂಲ್ದಾಗ. ಏನೇನಿದೆ ನೋಡ್ಬೇಕಂತ ಹೇಳ್ಕಿಸಿಂದ ಮರುಗುಡದ ಇಲ್ಲಿ ಎಲ್ಲಾ ತರ ಸಣ್ಣ ಇದ್ರೊಳಗನ ನಾವು ಕೃಷಿ ಮೇಳಕ್ ಹೋಗಿದ್ವಿ ಧಾರವಾಡಕ್ಕ. ಅದ ಮಾದರಿ ಒಳಗನ ಎಲ್ಲಾ ತರಾನು ಇಲ್ಲಿ ನೋಡಾಕ ಚಲೋ ಐಟಮ್ಸ್ ಅಂತಂದಾರು. ರೈತರಿಗೆ ಬಂದ್ ನೋಡ್ಕೊಂಡ್ ಹೋಗಾಕ ಏನ್ ಅಡ್ಡಿಲ್ಲ. ಚಲೋ ಐತಿ. ಉಳ್ಳಾಗಡ್ಡಿ ರೀ, ಜಗದಾಳ ಗ್ರಾಮದವ್ರೆ. ಕೃಷಿ ಮಾಡಿದ್ದು ಚಲೋ ಐತ್ರಿ. ಅವ್ರ ಮಾಡ್ಕೊಂಡ್ ಹೋದಾರ್ರಿ ಅನುಕೂಲ ಐತ್ರಿ. ಇದ್ ಮಾಡಿದ್ ಒಳ್ಳೇದ್ರಿ. ಎಲ್ಲಾರಿಗೂ ಅನುಕೂಲ ಆಗ್ತದ. ಎಲ್ಲಾರು ಅದ್ರಂತೆ ನಡಿಬೇಕ್ರಿ. ಕೀಟನಾಶಕಗಳನ್ನು ಬಳಕೆ ಮಾಡೋದು ಕಮ್ಮಿ ಮಾಡ್ಬೇಕ್ರಿ. ಒಳ್ಳೇದ್ ಅನಿಸೈತ್ರಿ ನಮಗ. ಓಕೆ, ಇದನ್ನ ಮಾಡಿದ್ದು ಚಲೋರಿ. ಒಳ್ಳೇದ್ ಹಗಲೆಲ್ಲ ಇಟ್ಕೋಬೇಕ್ರಿ. ಇದು ಹಳ್ಳಿಗಳಿಗೆ ಮನುಷ್ಯಾಗ ತಿಳಿತೈತಿ ಮಾಹಿತಿ ರೀ. ಇವತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವತಿಯಿಂದ PSC ಡಿಗ್ರಿ ಮುಕ್ತಾಯ ಮಾಡಿರ್ತಕ್ಕಂತ ವಿದ್ಯಾರ್ಥಿನಿಯರಿಗೆ ಒಂದು ಸರ್ಟಿಫಿಕೇಟ್ ಒದಗಿಸುವಂತ ಸಂದರ್ಭ. ಅವರು ಪ್ರಾಕ್ಟಿಕಲ್ ಥಿಯರಿ ಮಾಡುವಂತ ಸಂದರ್ಭದಲ್ಲಿ ಇವತ್ತಿನ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಗುವ ಹಾಗೆ ಇಲ್ಲಿ ತೋಟಗಾರಿಕೆ ಬೆಳೆಗಳ ಪ್ರದರ್ಶನ ಕಾರ್ಯಕ್ರಮ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಬಹಳ ಸ್ತುತ್ಯಾರ್ಹ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ರೀತಿ ಕಾರ್ಯಕ್ರಮನ ಗ್ರಾಮ ಮಟ್ಟದಲ್ಲಿ 4 ಹೋಬಳಿ ಮಟ್ಟದಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಅತ್ಯಾಧುನಿಕ ಒಂದು ತಂತ್ರಜ್ಞಾನವನ್ನ ತೋಟಗಾರಿಕೆ ಬೆಳೆಗಳಾಗ್ಲಿ, ಅನಿಮಲ್ ಹಸ್ಬೆಂಡ್ರಿ ಆಗ್ಲಿ, ಕೃಷಿ ಇಲಾಖೆಯಲ್ಲಿ ಆಗ್ಲಿ ನಾವು ಹರಿಬಿಡುವುದು ಬಹಳ ಅತ್ಯವಶ್ಯದ. ಆ ಕಾರ್ಯಕ್ರಮ ಬಾಗಲಕೋಟ್ ತೋಟಗಾರಿಕೆ ಇಲಾಖೆ ವಿಶ್ವವಿದ್ಯಾಲಯದವರು ಇವತ್ತು ಇಲ್ಲಿ ಮಾಡಿದ್ದು ಬಹಳ ಸಂತೋಷ ಸಂಗತಿ. ಈ ಕಾರ್ಯಕ್ರಮ ಮೆಗಿಂದ ಮ್ಯಾಗೆ ನಡೆದು ಈಗ ಸಾಕಷ್ಟು ರೈತರು ಸುಧಾರಣೆ ಆದ್ರೂ ಸಹಿತ ಇನ್ನೂ ಹೆಚ್ಚಿನ ಸುಧಾರಣೆ ಆಗ್ಲಿಕ್ಕೆ ಇಂತಹ ಶಿಬಿರಗಳು ಕಾರಣೀಭೂತ ಆಗ್ಲಿವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಶಿಬಿರವನ್ನ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂತ ಎಲ್ಲ ಅಧಿಕಾರಿಗಳಿಗೆ, ತೋಟಗಾರಿಕಾ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಎಲ್ಲ ರೈತ ಬಾಂಧವರಿಗೆ, ಎಲ್ಲ FPOಗಳಿಗೆ ನಾನು ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತು